ಮಗ ಆರ್ ಸಿ ಬಿ ವುಮೆನ್ಸ್ ಟೈಟಲ್ನ ಗೆದ್ದಿರೋದ್ರಿಂದ ನನಗೊಂದು ಹಂಗೆ ಸಬ್ಸ್ಕ್ರೈಬ್ ಹಾಕ್ಬಿಡಿ. ಇದೇ ನಿಮ್ಮ ಪ್ರೀತಿಯ ಕಾಣಿಕೆ ಅಂದ್ಕೊಳ್ಳಿ. ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಫೈನಲಿ 16 ವರ್ಷಗಳ ಈ ಆಸೆಯನ್ನು ಈಡೇರಿಸಿದ್ದಾರೆ ನಮ್ಮ ವುಮೆನ್ಸು. 16 ವರ್ಷದ ಟ್ರೋಫಿ ಬರೋಣ ನೀಗಿಸಿದ್ದಾರೆ ಅಂತಲೇ ಹೇಳ್ಬೋದು. ಮೆನ್ಸು 16 ವರ್ಷದಿಂದ ಮಾಡೋಕ್ಕಾಗದೇ ಇರೋ ಕೆಲಸನ ವುಮೆನ್ಸು 2ನೇ ವರ್ಷದಲ್ಲೇ ಗೆದ್ಕೊಟ್ಟಿದ್ದಾರೆ. ಆರ್ ಸಿ ಬಿಗೆ ಒಂದು ಟ್ರೋಫಿನ ಅನ್ಬಾಕ್ಸ್ ಇವೆಂಟ್ಗೆ ಆ ಟ್ರೋಫಿನ ತರ್ತಾಯಿದ್ರೆ ನೋಡೋಕ್ಕೆ ಮಜಾನೇ ಬೇರೆ. ನಾವು ಟ್ರೋಫಿನ ಗೆದ್ದರೆ ಬರೋ ಅವಾರ್ಡ್ಗಳೆಲ್ಲ ಗೆಲ್ತೀವಿ ಅಂತ ಎಲ್ಲ ಕ್ಯಾಪ್ಗಳು ಅವಾರ್ಡ್ಗಳು ಎಲ್ಲನೂ ಗೆದ್ಕೊಂಡ್ಬಿಟ್ಟಿದ್ದೀವಿ. ಏನು ಅಂತ ಹೇಳ್ತೀನಿ. ಸ್ಪೋರ್ಟ್ಸ್ ಕ್ಲಬ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರಾದರೂ ಹೊಸ್ದಾಗಿ ಚಾನಲ್ಗೆ ಬಂದಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಹಾಕೊಳ್ಳಿ. ಈಗ IPL ಶುರುವಾಗ್ತಿದೆ, ಎಲ್ಲ ಥರದ ಅಪ್ಡೇಟ್ಸ್ ಬರ್ತಾ ಇರುತ್ತೆ ಕನ್ನಡದಲ್ಲಿ. ಒಂದು ಹೊಸ ಚಾನಲ್ಗೆ ಸಪೋರ್ಟ್ ಮಾಡಿ ದಯವಿಟ್ಟು. ಡೆಲ್ಲಿ ಕ್ಯಾಪಿಟಲ್ಸ್ ಮೇಲೆ 4-4 ಸೋತಿದ್ರು ಆರ್ ಸಿ ಬಿ. ಆದ್ರೂ ಭಯ ಹುಟ್ಟಿಸಿದ್ರು ಡೆಲ್ಲಿಯವರು ಆರ್ ಸಿ ಬಿಗೆ. ಬಟ್ ಎಲ್ಲಿಗೆ ಸೋಲ್ಸಿರೋದು? ಫೈನಲ್ಸಲ್ಲಿ ಸೋಲ್ಸಿರೋದು ಡೆಲ್ಲಿನ 4-4 ವಜಾ ಮಾಡಿಬಿಡ್ಬೋದು ಇದೊಂದೇ ಮ್ಯಾಚಲ್ಲಿ. ಹೆಂಗೋ ಒಟ್ಟಿಗೆ ನಮ್ಮ ವುಮೆನ್ಸ್ ಒಂದು ಕಪ್ನ ಗೆದ್ದರು. ಮ್ಯಾಚ್ ರೀಕ್ಯಾಪ್ನ ಮಾಡ್ಕೊಂಬರೋಣ ಬನ್ನಿ. ಫಸ್ಟು ಪವರ್ ಪ್ಲೇನಲ್ಲಿ ಆರ್ ಸಿ ಬಿ ಬೌಲರ್ಸ್ನ ಡೆಲ್ಲಿ ಬ್ಯಾಟ್ಸ್ಮನ್ ಓಪನರ್ಸು ಜ್ಯೂಸ್ ಮಾಡಿ ಬಿಸಾಕ್ಬಿಟ್ರು. ಬಟ್ 8ನೇ ಓವರ್ಗೆ ಬಂದರು ನೋಡಿ ನಮ್ಮ ಸೋಫಿ ಮೊಲಿನ್ಯೋ 3 ಬ್ರೇಕ್ ಥ್ರೂನ ತಂದ್ಕೊಟ್ಟಿದ್ದು ಒಂದೇ ಓವರ್ನಲ್ಲಿ. ಅಲ್ಲಿ ಶೆಫಾಲಿ ವರ್ಮಾ ಔಟ್ ಹಾಕಿದ್ದೇನೋ, ಇದು ಬಿಗ್ ಶಾಟ್ ಹೊಡಿಯೋಕ್ಕೋಗಿ ಔಟ್ ಆದರೆ ಜೆಮೈಮಾ ಬೋಲ್ಡ್ ಆದರು. ಅಲೈಸ್ ಕ್ಯಾಪ್ಸಿ ಬೇಡದೇ ಇರೋ ಶಾಟ್ ಹೊಡಿಯೋಕ್ಕೋಗಿ ಒಳ್ಳೆ 2 ವಿಕೆಟ್ ಬಿದ್ದಿದ್ದಾವೆ ಅಂಥ ಟೈಮಲ್ಲಿ ಔಟ್ ಆದರು. ಸೋಫಿ ಮೊಲಿನಿಕ್ಸ್ ಮಾತ್ರ ಮಸ್ತಾಗಿ ಬೌಲಿಂಗ್ ಮಾಡಿದ್ರು. ಇನ್ನು 3 ತ್ರಿವಳಿ ಸ್ಪಿನ್ನರ್ಗಳಂತೂ ಡೆಲ್ಲಿ ಬ್ಯಾಟರ್ಸ್ನ ಚಿಂದಿ ಮಾಡಾಕ್ಬಿಟ್ರು. ಅಲ್ಲಿಂದ ಎದ್ದೇಳಲೇ ಇಲ್ಲ ಡೆಲ್ಲಿಗೆ ಬ್ಯಾಟ್ಸ್ಮನ್ಗಳು. ಅವರು ಸ್ಟಾರ್ಟಿಂಗ್ ಆಡಿದ್ದು ನೋಡಿದ್ರೆ ಓಸತಿ ಥರ 200 ರನ್ ಎಲ್ಲ ಹೊಡೆದ್ಗಿಡ್ದು ಬಿಡ್ತಾರೆ ಅಂದ್ಕೊಂಡು. ಬಟ್ ಅಲ್ಲಿ ಸ್ಪಿನ್ನರ್ಗೆ ಬಾಲ್ ತಿರುಗ್ತು ನೋಡಿ. ಆಮೇಲೆ ಬ್ಯಾಟ್ಸ್ಮನ್ಗಳಲ್ಲಿ ತಲೆ ತಿರುಗಿ ಬಿದ್ದೋದ್ರು. ಏನೇ ಹೇಳ್ರಿ ಮಾತ್ರ. ಶ್ರೇಯಾಂಕ ಪಾಟೀಲ್ 4 ವಿಕೆಟು, ಅಲ್ಲಿ ಆಶಕ್ಕಂಗೆ 2 ವಿಕೆಟು, ಇಲ್ಲಿ ಮೊಲಿನಿಕ್ಸ್ಗೆ 3 ವಿಕೆಟು. ರನ್ಔಟು ಕೂಡ ಸ್ಪಿನ್ನರ್ ಮೊಲಿನಿಕ್ಸ್ದೇನೆ. ಯಪ್ಪ, 30 ಲಕ್ಷಕ್ಕೆ 3 ಕೋಟಿ ಆಟ ಆಡಿದ್ದಾರೆ ಅನ್ಬೋದು ಮೊಲಿನಿಯೋ. ಇನ್ನು ನಮ್ಮ ಆರ್ ಸಿ ಬಿ ಬ್ಯಾಟಿಂಗ್ ನೋಡೋದಾದರೆ ಚೇಸ್ ಮಾಡೋಕ್ಕೆ ಬಂದಂಥ ಸೋಫಿ ಡಿವೈನ್ ಮತ್ತು ಸ್ಮೃತಿ ಮಂದಾನ. ಸೋಫಿ ಡಿವೈನು ಬಿರುಸಿನ ಬ್ಯಾಟಿಂಗ್ ಆಡಿದ್ರು. ಯಾಕಂದರೆ ಬೇಗ ಮ್ಯಾಚ್ ಮುಗಿಸ್ಬಿಟ್ಟು ಸ್ವಲ್ಪ ಜಾಸ್ತಿ ಹೊತ್ತು ಸೆಲೆಬ್ರೇಷನ್ ಮಾಡೋಣ ಅಂತ ಮೂಡಲ್ಲಿ ಬಂದಿದ್ರೇನೋ. ಬೀಸ್ ಆಡಿದ್ರು, ಚೆನ್ನಾಗಿ ರನ್ನ ಸ್ಕೋರ್ ಮಾಡಿದ್ರು. ಬಟ್ ಔಟ್ ಆದರು ಹಂಗೇ. ಸ್ಮೃತಿ ನಿಧಾನಕ್ಕೆ ಆಡ್ತಿದ್ರು ಅವರು, ಆಮೇಲೆ ಔಟ್ ಆದರು. ನಂತರ ಬಂದ ಎಲೈಸ್ ಪೆರ್ರಿ ಮತ್ತು ರಿಚಾ ಘೋಷ್ ನಿಂತ್ಕೊಂಡು ಮ್ಯಾಚ್ನ ಗೆಲ್ಸಿದ್ರು. ಇನ್ನು 4ನ ಹೊಡೆದು ಮ್ಯಾಚ್ನ ಕಂಪ್ಲೀಟ್ ಮಾಡಾದ್ಮೇಲೆ ಅವಾರ್ಡ್ಗಳು ಬರಬೇಕಲ್ವ. ಅವಾರ್ಡ್ಗಳು ನಮ್ಮ ಆರ್ ಸಿ ಬಿಗೆ ಯಾವ್ಯಾವ ಬಂದು ಅಂದರೆ ಆರೆಂಜ್ ಕ್ಯಾಪು ಎಲೈಸ್ ಪೆರ್ರಿಗೆ, ಪರ್ಪಲ್ ಕ್ಯಾಪು ನಮ್ಮ ಶ್ರೇಯಾಂಕ ಪಾಟೀಲ್ಗೆ, ಕನ್ನಡತಿ ಶ್ರೇಯಾಂಕ ಪಾಟೀಲ್ಗೆ. ಇನ್ನು ಫೇರ್ ಪ್ಲೇ ಅವಾರ್ಡ್ ಕೂಡ ಆರ್ ಸಿ ಬಿ ವುಮೆನ್ಸ್ ಟೀಮ್ಗೆ ಬಂದಿದೆ. ಫಸ್ಟ್ ಟೈಮ್ ಆರ್ ಸಿ ಬಿ ಫ್ರಾಂಚೈಸಿಗೆ ಫೇರ್ ಪ್ಲೇ ಅವಾರ್ಡ್ ಬರ್ತಾ ಇರೋದು. ಮತ್ತು ಇನ್ನು ಯಾವ ಟ್ರೋಫಿ ಅಂದರೆ ಪಂಚ್ ಸೂಪರ್ ಸ್ಟ್ರೈಕರ್ ಆಫ್ ದ ಸೀಸನ್ನು. ಇದು ಕೂಡ ನಮ್ಮ ಆರ್ ಸಿ ಬಿಗೇನೆ. ವೇರಮ್ಗೆ ಮಸ್ತಾಗಿ ಹೊಡೆದವ್ರು ಬಿಡ್ರಪ್ಪ ಅವ್ರು ಮಾತ್ರ. ಇನ್ನು ಎಮರ್ಜಿಂಗ್ ಪ್ಲೇಯರ್ ಅವಾರ್ಡ್ ಕೂಡ ನಮ್ಮ ಕನ್ನಡತಿ ಶ್ರೇಯಾಂಕ ಪಾಟೀಲ್ಗೆ. ಇರೊಬ್ಬರು ನಾವು ಗೆದ್ದರೆ ಯಾವ ಅವಾರ್ಡ್ಗಳ್ನ ಬಿಡ್ದಂಗೆ ಗೆಲ್ತೀವಿ ಅಂತ ತೋರಿಸಿರೋದು ಇಲ್ಲಿ ನಮ್ಮ ಆರ್ ಸಿ ಬಿ ವುಮೆನ್ಸು. ಒಟ್ಟಿಗೆ ಮಸ್ತಾಗಿ ಗೆದ್ದಿದ್ದಾರೆ. ವಿರಾಟ್ ಕೊಹ್ಲಿ ಅವರು ಕೂಡ ವಿಡಿಯೋ ಕಾಲ್ನ ಮಾಡಿ ಶುಭಾಶಯ ಹೇಳಿದ್ರು ಅಲ್ಲಿ ಸ್ಮೃತಿ ಮಂದಾನಗೆ ಮತ್ತು ಆರ್ ಸಿ ಬಿ ವುಮೆನ್ಸ್ ಟೀಮ್ಗೆ. ಇನ್ನೇನು ವಿರಾಟ್ ಕೊಹ್ಲಿ ಅವರು ಕೂಡ ಇಳಿತಾರೆ ಆರ್ ಸಿ ಬಿ ಕ್ಯಾಂಪ್ಗೆ ಬಂದು. ಅನ್ಬಾಕ್ಸ್ ಇವೆಂಟಲ್ಲಿ ಟ್ರೋಫಿನ ತರ್ತಾ ಇದ್ದಂಗೆ ಅಲ್ಲಿ ಸೆಲೆಬ್ರೇಷನ್ ಜೋರಾಗಿರುತ್ತೆ, ಯಾವುದೇ ಡೌಟ್ ಇಲ್ಲ ಇದರಲ್ಲಿ. ಇಲ್ಲಿ ನಮ್ಮ ಆರ್ ಸಿ ಬಿ ವುಮೆನ್ಸ್ ಟ್ರೋಫಿನ ಗೆಲ್ಲೋದ್ರ ಮೂಲಕ ಮೆನ್ಸ್ಗೆ ಒಂದು ಮೋಟಿವೇಶನ್ನ ಕೊಟ್ಟಿದ್ದಾರೆ. ನಾವೇ ಗೆದ್ದಿದ್ದೀವಿ ಬ್ರೋ, ನೀವು ಗೆಲ್ಲರಿ ಅಂತ. ಫೈನಲಿ ನಮ್ಮ ಆರ್ ಸಿ ಬಿಗೆ ಒಂದು ಟ್ರೋಫಿ ಅಂತ ಬಂದಿದೆ, ಟೈಟಲ್ ಬಂದಿದೆ. ನಮ್ಮ ಆರ್ ಸಿ ಬಿ ಮೆನ್ಸ್ಗೂ ಮತ್ತು ವುಮೆನ್ಸ್ ಟೀಮ್ಗೆ ಸಿಮಿಲಾರಿಟೀಸ್ನ ಮಾಡ್ತಾಯಿದ್ರು. ಏನು ಅಂದರೆ ಆರ್ ಸಿ ಬಿ ಮೆನ್ಸ್ ಕೂಡ ಫಸ್ಟು ಸೀಸನಲ್ಲಿ ಲಾಸ್ಟಿಂದ ಸೆಕೆಂಡ್ ಪ್ಲೇಸ್ ಆಗಿದ್ದರು. ಈ ವುಮೆನ್ಸು ಕೂಡ ಲಾಸ್ಟಿಂದ ಸೆಕೆಂಡ್ ಪ್ಲೇಸ್ ಆಗಿದ್ದರು ಫಸ್ಟು ಸೀಸನಲ್ಲಿ. ಇನ್ನು ಸೆಕೆಂಡ್ ಸೀಸನಲ್ಲಿ ಫೈನಲ್ಗೆ ಬಂದಿದ್ದರು, ಇವರು ಕೂಡ ಫೈನಲ್ಗೆ ಬಂದಿದ್ದರು. ಬಟ್ ಅಲ್ಲಿ ರನ್ನರ್ಸ್ ಅಪ್ ಆಗಿದ್ದರು. ಅದೇ ಥರ ಇಲ್ಲೂ ಆಗುತ್ತೆ ಅಂತ ನಮ್ಮ ಉರ್ಕೊಳ್ಳೋರು, ಆರ್ ಸಿ ಬಿ ಟೀಮ್ ಕಂಡ್ರೆ ಉರ್ಕೊಳ್ಳೋರು ಸಿಮಿಲಾರಿಟೀಸ್ನ ಮಾಡ್ತಾಯಿದ್ರು. ಬಟ್ ನಮ್ಮ ಆರ್ ಸಿ ಬಿ ವುಮೆನ್ಸು ಎಲ್ಲನೂ ಪ್ರೋನ್ ರಾಂಗ್ ಅಂತ ಮಾಡಿದ್ದಾರೆ, ಎಲ್ಲನೂ ಉಲ್ಟಂಪಲ್ಟ ಮಾಡಿದ್ದಾರೆ. ಫಸ್ಟ್ ಟೈಮ್ ಆರ್ ಸಿ ಬಿ ಟೈಟಲ್ನ ಗೆದ್ದಿರೋದಕ್ಕೆ ಖುಷಿನ ತಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಫುಲ್ಲು ಎಲ್ಲನೂ ಹೇಳೋಕ್ಕೆ ಹೋದರೆ ವೀಡಿಯೋ ಲೆಂತಂದು ಸಿಕ್ಕಾಪಟ್ಟೆ ಆಗೋಗುತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಷಯ. ಆರ್ ಸಿ ಬಿ ಫೈನಲಿ ಒಂದು ಟ್ರೋಫಿನ ತಂದುಕೊಟ್ಟಿದ್ದಾರೆ. ನಮ್ಮ ಟೀಮ್ಗೆ ಫ್ಯಾನ್ಸ್ ಬರೋಣ ನೀಗಿಸಿದ್ದಾರೆ. ಸಿಗೋಣ ಮುಂದಿನ ವೀಡಿಯೋದಲ್ಲಿ.